ಅಷ್ಟು ಸುದ್ದಿಗಳಿದ್ದಾವೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀರಿ. ಮೊದಲಿಗೆ ಗ್ಯಾರಂಟಿಯಿಂದ ಕಂಗೆಟ್ ಹೋಯ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಚರ್ಚೆ ಇದೀಗ ಶುರುವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಶಾಸಕರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಗ್ಯಾರಂಟಿಯಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಾ ಒಬ್ಬೊಬ್ಬರೇ ಶಾಸಕರು ಇದರ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸ್ವಸರ್ಕಾರದ ವಿರುದ್ಧ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಗರಂ ಆಗಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ 65,000 ಕೋಟಿ ಖರ್ಚಾಗ್ತಾ ಇದೆ. ಇದೆಲ್ಲದರಿಂದ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ. 5 ಗ್ಯಾರಂಟಿ ಕೊಟ್ಟರಲ್ಲ, ಈ ಯೋಜನೆಗಳಿಂದಾಗಿ 65,000 ಕೋಟಿ ಖರ್ಚಾಗ್ತಾ ಇದೆ. ಎಲ್ಲ ಅದಕ್ಕೆ ಹೋದ್ರೆ ಅಭಿವೃದ್ಧಿ ಕೆಲಸಗಳು ಹೇಗಾಗುತ್ತೆ? ಹೀಗಾಗಿ ತೊಂದರೆ ಆಗ್ತಾ ಇದೆ. ನಮ್ಮನೆ ಬರ ಜನಗಳ ಕೈಯಲ್ಲಿ ಬಯಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಕಿಡಿಕಾರಿದ್ದಾರೆ. ಏನಾಗ್ತದೆ ಯಾಕಂದ್ರೆ ಇವೆಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಅನ್ಕೊಂಡು 65,000 ಕೋಟಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕತ್ತದ. ಬಸ್ನ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ, ಮತ್ತು ಅಕ್ಕಿ ಫ್ರೀ ಬರ್ಲಾಗ್ತವ. ಈಗೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲ್ಸಕ್ಕೆ ತೊಂದರೆ ಅಲ್ಲ. ನಮ್ಮ ಮನೆಯವರು ಬೈಸೋರು ಬಂದದ್ದು ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಹೊತ್ತು ಗ್ಯಾರಂಟಿ ಹೋಗಿ ಹಣ ಕಮ್ಮಿಲ್ಲ ಬಡ್ಡಿ ಏನು ಮಾಡೋದಲ್ಲ ಪ್ರಭು ಹಾಗೆ ಹಿಂಗೆ ನಮ್ಮ ಮನೆಯವರು ಬೈಸೋರು ಬಂದರು. ಏನೇ ಇರಲಿ ನಿಮ್ಮ ಏನು ಆಸೆ ನಿರೀಕ್ಷೆಗೆ ವಿಷಯ ಮಾಡಿಕೊಡಂಗಿಲ್ಲ. 5 ವರ್ಷವರೆಗೂ ನಮ್ಗೆ ಏನು ಕೆಲಸ ಅದ, ಭಾಳ ಶೀಘ್ರದಲ್ಲಿ ಹೊಸ ಬಜೆಟ್ನಲ್ಲಿ ಇದೆಲ್ಲ ಕೆಲಸ ಸೇರಿಸಿ ಏನಾಗ್ತದೆ ಯಾಕಂದ್ರೆ ಇವೆಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಅನ್ಕೊಂಡು 65,000 ಕೋಟಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕತ್ತದ. ಬಸ್ನ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ, ಮತ್ತು ಅಕ್ಕಿ ಫ್ರೀ ಬರ್ಲಾಗ್ತವ. ಈಗೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲ್ಸಕ್ಕೆ ತೊಂದರೆ ಅಲ್ಲ. ನಮ್ಮ ಮನೆಯವರು ಬೈಸೋರು ಬಂದದ್ದು ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಹೊತ್ತು ಗ್ಯಾರಂಟಿ ಹೋಗಿ ಹಣ ಕಮ್ಮಿಲ್ಲ ಬಡ್ಡಿ ಏನು ಮಾಡೋದಲ್ಲ ಪ್ರಭು ಹಾಗೆ ಹಿಂಗೆ ನಮ್ಮ ಮನೆಯವರು ಬೈಸೋರು ಬಂದರು. ಏನೇ ಇರಲಿ ನಿಮ್ಮ ಏನು ಆಸೆ ನಿರೀಕ್ಷೆ